ಭಾರತ ಮತ್ತು ಪಾಕಿಸ್ತಾನ ಈ ಯುದ್ಧ ಭೀತಿ ಅಥವಾ ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಡ್ಯಾನ್ಸ್ ಆಫ್ ಹಿಲರಿ ಅನ್ನೋ ಹೆಸರಲ್ಲಿ ಫೇಕ್ ಲಿಂಕ್ಗಳು ತುಂಬ ಓಡಾಡ್ತಾ ಇದೆ. ವಾಟ್ಸಪ್ಪಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಪ್ರೈವೇಟಾಗಿ ಮೆಸೇಜ್ಗಳು ಮಾಡೋವಂಥದ್ದು ಇರ್ಬೋದು, ಈ ಥರ ಲಿಂಕ್ಗಳನ್ನು ತುಂಬ ಕಳಿಸ್ತಾ ಇದ್ದಾರೆ. ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪ್ಗಳಲ್ಲಿ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ವೆಬ್ನ ನಾವು ತುಂಬ ಜನ ಉಪಯೋಗಿಸ್ತೀವಿ. ಈಗ ಲ್ಯಾಪ್ಟಾಪ್ಗಳಲ್ಲಿ ವಾಟ್ಸಪ್ ವೆಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿರ್ಬೋದು, ಯಾವುದರಲ್ಲೇ ಕೂಡ ಇದನ್ನು ಕ್ಲಿಕ್ ಮಾಡಿದ್ರೆ ಮಿರರ್ ಇಮೇಜಿಂಗ್ ಅಂತ ಆಗುತ್ತೆ. ಮಿರರ್ ಇಮೇಜಿಂಗ್ ಅಂತಂದರೆ ನಾವು ಏನು ನಮ್ಮ ಮೊಬೈಲ್ಗಳಲ್ಲಿ ಮಾಡ್ತೀವಿ ಅದೊಂದು ಕಾಪಿ ಪೂರ್ತಿ ಸೈಬರ್ ಫ್ರಾಡ್ಗಳಿಗೆ ಹೋಗ್ತಾ ಇರುತ್ತೆ. ಇನ್ಕ್ಲೂಡಿಂಗ್ ನಮ್ಮ ಯೂಸರ್ ಐ ಡಿ ಇರ್ಬೋದು, ಪಾಸ್ವರ್ಡ್ಗಳಿರ್ಬೋದು, ನಮ್ಮ ಇಮೇಲ್ಗಳಿರ್ಬೋದು, ನಮ್ಗೆ ಏನೇನೋ ಒಂದೊಂದು ಕಾಪಿ ಬರುತ್ತೆ. ಅದು ಎಲ್ಲ ಒಂದು ಕಾಪಿ ಕೂಡ ಸೈಬರ್ ಫ್ರಾಡ್ಗೂ ಹೋಗುತ್ತೆ. ನಾವು ಏನೇನು ರಿಪ್ಲೈ ಮಾಡ್ತೀವಿ ಅದು ಕೂಡ ಒಂದು ಕಾಪಿ ಅವ್ರು ನೋಡ್ಬೋದು. ನಮ್ಮ ಗ್ಯಾಲರಿಯಲ್ಲಿರೋವಂಥ ಫೋಟೋಗಳನ್ನು ವೀಡಿಯೋಗಳನ್ನು ಕದ್ದು ಅದನ್ನು ಮಾರ್ಫಿಂಗ್ ಮಾಡೋವಂಥದ್ದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋವಂಥದ್ದಾಗಿರ್ಬೋದು, ಈ ಥರಗಳದ್ದೆಲ್ಲ ತುಂಬ ನಡೆಯುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಬ್ಯಾಂಕಿಂಗ್ ಆ್ಯಪ್ಗಳಲ್ಲಿ ನಾವು ಏನೇನು ಯೂಸರ್ ಐ ಡಿ ಪಾಸ್ವರ್ಡ್ ಎಂಟ್ರು ಮಾಡ್ತೀವಿ ಅದನ್ನೆಲ್ಲದೂ ಕೂಡ ಅವರು ತಗೊಂಡು ನಮ್ಮ ದುಡ್ಡನ್ನು ಕೂಡ ಹ್ಯಾಕ್ ಮಾಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಥರ ಅನ್ನೋನ್ ಲಿಂಕ್ಸ್ ಬಂತು ಅಂದಾಗ ಅಥವಾ ಅನ್ನೋನ್ ಏನೋ ಒಂದು PDF ಬಂತು ಅಂದಾಗ ಅಥವಾ ಅನ್ನೋನ್ ಡಾಕ್ಯುಮೆಂಟ್ ಬಂತು ಅಂದಾಗ ಕ್ಲಿಕ್ ಮಾಡೋದಕ್ಕೆ ಮುಂಚೆ ವೆರಿಫೈ ಮಾಡಿ ಅದು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಮುಂದಿನ ವಿಷಯಕ್ಕೆ ಬರೋದಾದರೆ, ಈ ರೀತಿ ಯುದ್ಧದ ಸಂದರ್ಭಗಳಲ್ಲಿ ಬರೀ ನಾವು ಆರ್ಮಿ ಮಾತ್ರ ಯುದ್ಧ ಮಾಡುತ್ತೆ, ಜನಗಳದ್ದು ಏನೂ ಇರಲ್ಲ ಅಂತ ನಾವು ಅನ್ಕೋತೀವಿ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಸೈಬರ್ ವಾರ್ಫೇರ್ ಅಂತ ನಡೆಯುತ್ತೆ. ಅಂದರೆ ಹ್ಯಾಕರ್ಗಳು, ಭಾರತದ ಹ್ಯಾಕರ್ಗಳು ಭಾರತದ ವೆಬ್ಸೈಟ್ ಮೇಲೆ ಆಗುವಂಥ ಹ್ಯಾಕಿಂಗ್ಗಳನ್ನು ಆದಷ್ಟು ನಿಲ್ಲಿಸ್ತಾ ಇದ್ದಾರೆ. ಯಾವುದು ಹ್ಯಾಕ್ ಆಗ್ಲಿಕ್ಕೆ ಬಿಟ್ಟಿಲ್ಲ. ಪಾಕಿಸ್ತಾನದ ಹ್ಯಾಕರ್ಗಳು ಭಾರತದ ಕೆಲವು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ಲಿಕ್ಕೆ ನೋಡಿದ್ರು. ಭಾಳ ದೊಡ್ಡ ದೊಡ್ಡ ವೆಬ್ಸೈಟ್ಗಳನ್ನು, ಆರ್ಮಿ ವೆಬ್ಸೈಟ್ ಇರ್ಬೋದು ಅಥವಾ RBI ವೆಬ್ಸೈಟ್ ಇರ್ಬೋದು, ಹೀಗೆ ದೊಡ್ಡ ದೊಡ್ಡ ವೆಬ್ಸೈಟ್ಗಳನ್ನೇ ಹ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ಭಾರತದ ಹ್ಯಾಕರ್ಗಳು ಅದನ್ನು ತಡೆಯೋದಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟು, ಆರ್ಮಿಗೆ ಹಣ ಸಹಾಯ ಮಾಡಿ ಅಥವಾ ಅಮೌಂಟ್ ಹಾಕಿ ಆರ್ಮಿಗೆ ಸಹಾಯ ಮಾಡಿದಾಗತ್ತೆ, ಭಾರತ ಸರ್ಕಾರಕ್ಕೆ ಸಹಾಯ ಮಾಡಿದಾಗತ್ತೆ ಅನ್ನೋಂಥ ಮೆಸೇಜ್ನೊಂದಿಗೆ ಅಕೌಂಟ್ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಈ ಅಕೌಂಟ್ ಡೀಟೇಲ್ಸಲ್ಲಿ ನಾವು ಸರಿಯಾಗಿ ಚೆಕ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಮಾತ್ರ ಸರಿಯಾಗಿ ಬರ್ತಾ ಇದೆ. IFSC ಕೋಡ್ ಮತ್ತು ಬ್ಯಾಂಕ್ ಎರಡೂ ಕೂಡ ಫೇಕ್. ಆರ್ಮಿಗೆ ಸಹಾಯ ಮಾಡಬೇಕು ಅಂತ ಇದ್ದಾಗ ಯಾವುದೇ ರೀತಿಯಲ್ಲಾಗಿರಲಿ, ಹಣ ಸಹಾಯ ಮಾಡಬೇಕು ಅಂತ ಇದ್ದಾಗ ಆಗಲಿ ಅಥವಾ ಬೇರೆ ಯಾವುದೇ ರೀತಿ, ಅಂದರೆ ಔಷಧಗಳನ್ನು ಕೊಡಬೇಕು ಅಂತಂದಾಗ ಅಥವಾ ಬೇರೆ ಹಾಸಿಗೆ ಅಥವಾ ಬೇರೆ ಈ ರೀತಿ ಯಾವುದೇ ರೀತಿ ಫಿಸಿಕಲ್ ಸಹಾಯ ಮಾಡಬೇಕು ಅಂತ ಅಂದಾಗ ಯಾರಾದರೂ ಆರ್ಮಿಯವ್ರ ಪರಿಚಯ ಇದ್ದರೆ ಅವ್ರ ಮೂಲಕ ಸರಿಯಾದ ಇನ್ಫಾರ್ಮೇಷನ್ ತೊಗೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಅಥವಾ ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಏನೇನು ಇನ್ಫಾರ್ಮೇಷನ್ ಬರ್ತಾ ಇದೆ ಆರ್ಮಿ ಬಗ್ಗೆ, ಅಥವಾ ನಾವು ಎಲ್ಲಿ ಸಹಾಯ ಮಾಡ್ಬೋದು, ಆರ್ಮಿ ವೆಬ್ಸೈಟ್ಗಳಲ್ಲಿ ಏನಾದ್ರು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ, ಹೀಗೆ ಅಧಿಕೃತ ವೆಬ್ಸೈಟ್ಗಳಿಗೆ ಹೋಗಿ ಅಲ್ಲಿಂದ ನಾವು ಹಣ ಸಹಾಯ ಮಾಡುವಂಥದ್ದು ಒಳ್ಳೆಯದು, ಮಾಡಬೇಕು ಅನ್ನೋ ಮನಸ್ಸಿದ್ದವರು. ಅಧಿಕೃತ ವೆಬ್ಸೈಟ್ಗಳು ಅಂತ ನಂಬೋದು ಹೇಗೆ, HTTPS ಅಂತ ಒಂದು, ಜೊತೆಗೆ ಅಲ್ಲಿ ಲಾಕ್ ಸಿಂಬಲ್ ಕೂಡ ಇರುತ್ತೆ. ಸೊ ಹೀಗೆ ಈ ವೆಬ್ಸೈಟ್ಗಳಿಗೆ ಹೋಗಿ, ಆಮೇಲೆ ಗೌರ್ಮೆಂಟ್ ವೆಬ್ಸೈಟ್ಗಳು ಯಾವಾಗಲೂ ಕೂಡ .gov.in ಇಂದನೇ ಎಂಡ್ ಆಗುತ್ತೆ. ಆಮೇಲೆ ಈ ಯುದ್ಧ ಶುರು ಆದಮೇಲೆ ಅಥವಾ ಅಧಿಕೃತ ಯುದ್ಧ ಅಲ್ಲದೆ ಹೋದರೂ ದಾಳಿ ಅಥವಾ ಪ್ರತಿದಾಳಿ ನಡೆಯೋದಕ್ಕೆ ಶುರುವಾದಾಗಿಂದ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಿರ್ಬೋದು ಅಥವಾ ಭಾರತದ ನ್ಯೂಸ್ ಚಾನೆಲ್ಗಳಿರ್ಬೋದು, ನ್ಯೂಸ್ ಚಾನೆಲ್ಗಳಲ್ಲಿ ತುಂಬ ಫೇಕ್ ನ್ಯೂಸ್ಗಳು ಓಡಾಡ್ತಾ ಇದೆ. ಒಂದು ಅಫಿಷಿಯಲ್ ನ್ಯೂಸ್ ಚಾನೆಲ್ಗಳಲ್ಲೇ ತುಂಬ ಫೇಕ್ ನ್ಯೂಸ್ ಓಡಾಡ್ತಾ ಇದೆ. ಅದನ್ನು ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಮುಂಚೆನೇ ಆರ್ಮಿಯಿಂದ ಅಧಿಕೃತವಾಗಿ ಬರದೆ ಇವರು ನಮ್ಮಲ್ಲೇ ಮೊದಲು ಬರಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳದೆ ಪ್ರಸಾರ ಮಾಡ್ತಾ ಇರೋವಂಥದ್ದು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದು ಅಧಿಕೃತ ಅಥವಾ ಅಫಿಷಿಯಲ್ ನ್ಯೂಸ್ ಬರದೆ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು ಶೇರ್ ಮಾಡುವಂಥದ್ದು, ಫಾರ್ವರ್ಡ್ ಮಾಡುವಂಥದ್ದು ಮಾಡ್ದಲೇ ಇರೋವಂಥದ್ದು ಭಾಳ ಒಳ್ಳೆಯದು. ನಮ್ಮ ಮೊಬೈಲ್ಗಳಿಗೆ ಅಥವಾ ಲ್ಯಾಪ್ಟಾಪ್ಗಳಿಗೆ ಅಟ್ಯಾಕ್ ಆಗದಲ್ಲೇ ಇರೋ ಹಾಗೆ ನಾವು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಥವಾ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಜೊತೆಗೆ ಅಫಿಷಿಯಲ್ ಆ್ಯಂಟಿವೈರಸ್
ಇನ್ಸ್ಟಾಲ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು ಲ್ಯಾಪ್ಟಾಪ್ಗಳಿಗೆ. ಸೊ ಅದು ಸೈಬರ್ ವಾರ್ಫೇರ್ ನಡೆಯುವಾಗ ನಮ್ಮ ಲ್ಯಾಪ್ಟಾಪ್ಗಳನ್ನು ಸೇಫ್ ಗಾರ್ಡ್ ಮಾಡುತ್ತೆ. ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿ ಸೇಫಾಗಿ ಬ್ರೌಸ್ ಮಾಡೋವಂಥದ್ದು ಕೂಡ ತುಂಬ ಒಳ್ಳೆಯದು.